ಅಲ್ಲ ಅಷ್ಟು ದೂರದಿಂದ ಬಂದ್ಬಿಟ್ನಲ್ಲ ಏನು ತಲೆನೋಯ್ತಾ ಕೂತದೆ. ಏನಾರು ದೂರದಿಂದ ಬಂದ್ಬಿಟ್ರೆ ಅಲ್ಲಿಂದ ಇಲ್ಲಿಂದ ಓಡ್ಗಿಡಾಡ್ಬಿಟ್ರೆ ಸಿಕ್ಕಾಪಟ್ಟೆ ಇದಾಗೋಯ್ತದೆ ಕಣಪ್ಪ. ಅದು ಅಲ್ದೇ ಅಷ್ಟು ದಿವಸದಿಂದ ಊರಲ್ಲಿದ್ದೆ ಬಂದ್ಬಿಟ್ನಲ್ಲ ಬೇಜಾರಾಯ್ತಾ ಕೂತದೆ. ಅಲ್ಲಿ ಮನೆ ತುಂಬ ಜನಗಳು ಬೇರೆ ಇದ್ದರು, ಇಲ್ಲ ಒಬ್ಬಳೇ ಅವ್ವ ಅಪ್ಪ ಎಲ್ಲವ ಅಚ್ಚುಕಟ್ಟಾಗಿ ಇದ್ದರು. ಮಾತಾಡ್ಕೊಂಡು ಕತೆ ಆಡ್ಕೊಂಡು ನಿನ್ನೆ ಎಷ್ಟೊತ್ತಲ್ಲಿ ಎಲ್ಲವ ನೀಗಾಡ್ಕೊಂಡು ಟಿ ವಿ ನೋಡ್ಕೊಂಡು ಮಾತಾಡ್ತಾ ಕೂತಿದ್ದು. ಅತ್ತೆ ಇಟ್ಟಿಲಿ ಅಣ್ಣನೇಕ್ಳು ನೋಡ್ಕೊಂಡು ಇನ್ನೊಂದು 2 ದಿವಸ ಇರಬೇಕಾಯ್ತು. ಅವ್ವ ಹಿಂಸೆ ಮಾಡ್ತಿದ್ದು ಉಳ್ಕೊ ಅಂತವ ಬಂದ್ಬಿಟ್ನದ. ಇನ್ನೊಂದು 2 ದಿವಸನಾರು ಇರಬೇಕಾಯ್ತು ಕಣಪ್ಪ, ಚೆನ್ನಾಗಿರೋದು. ನಾನೇ ಅವ್ವ ಉಳ್ಕೊಂಡ್ರೆ ಉಳ್ಕೊಳ್ದೇನೆ ಬಂದ್ಬಿಟ್ಟಿರೋಳು. ಉಳ್ಕೊಂಡಿದ್ರೆ ಆಯ್ತಿಲ್ವ, ಏನೋ ಜಂಬಾಡ್ಕ ಬಂದ್ಬಿಟ್ನಲ್ಲ. ನವೀನೂ ಇನ್ನೊಂದು 2 ದಿವಸ ಉಳಿಸ್ಕೋಬೇಕಾಯ್ತು ಅಲ್ಲಯ್ಯ. ಈಗ ಏನು ಮಾಡೋಣ ಈಗ ಏನು ಮಾಡೋಕ್ಕಿಲ್ಲ. ಮಗನೂ ಮನ್ಗವನೆ, ನವೀನೂ ಮನ್ಗವನೆ. ಅಡುಗೆ ಗಿಡ್ಗೆ ಅವ್ರಿಗೆ ಏನಾರು ಮಾಡ್ಕೊಳ್ಳಿ ಇವತ್ತು. ನಾನು ಹೋಗಿ ಆರಾಮ ಮನಿಕೊಬಿಡ್ತೀನಿ, ತಲೆನೂ ಇತ್ತಾಕೋತದೆ. ಬೇಕಾದ್ರೆ ನವೀನ ಆಯ್ಕಿಲ್ಲ ಅಂದರೆ ಏನಾರು ಒಟ್ಕಿಟ್ಟೆಲ್ಲ ತಂದ್ಕೊಡ್ಲಿಲ್ಲ, ಮುಸ್ಕಿಸ್ರು ತರಲಿ ಅಕ್ಕಿ ಹಾಕೊಳ್ಳೋದ. ಹೆಂಗಿರುವೆ ನಂದಿನಿಗೆ ಇವ್ರು ಮಾಡ್ತಾರಲ್ಲ ಅತ್ತೆಯವರು, ಅದನ್ನೇ ಒಂಚೂರು ಉಣ್ಕೊಳಕೈತದೆ. ನನಗಂತೀಗ ಊಟ ಗಿಟ್ಟ ಬೇಡ, ಮನೇಲಿ ಊಟ ಮಾಡ್ಕೊ ಬಂದಿರೋದೇ ಹೊಟ್ಟೆ ಬಿಗಿ ಆಗದೆ. ನನಗೆ ಈಗೇನು ಬೇಡ ಸದ್ಯಕ್ಕೆ. ನವೀನ ಏನಾರು ಬೇಕಾರೆ ಅತ್ತೆಗಿತ್ತೆಯವ್ರು ಮಾಡ್ತಾರಲ್ಲ ಅಲ್ಲೇ ಏನಾರು ಊಟ ಗಿಟ್ಟ ಮಾಡ್ಕೊತಾನಂತೆ. ನಾನಂತೂ ಏನು ಅದು ಮಾಡೋಕ್ಕೆ ತಲೆಗಿಡ ಕೆಡಿಸ್ಕೊಳಕ್ಕಿಲ್ಲ, ಏನು ಬೇಡ ನನಗೆ. ಮಗ ಪಾರ್ವತಿ ಅದಕ್ಕೆ ಬೇಜಾರಲ್ಲಿದ್ದಿ? ಓ ಅಷ್ಟು ದಿವಸದಿಂದ ಅಪ್ಪನ ಮನೇಲಿದ್ದಲ್ಲ, ದಿಢೀರಂತ ಬಂದ್ಬಿಟ್ಟಲ್ಲ ಅದಕ್ಕೆ. ಅಲ್ಲಿ ಜನ ಮನೆ ಎಲ್ಲ ಜಾಸ್ತಿ ಇದ್ರು, ಗಲಿಬಿಲಿ ಅನ್ಕೊಂಡಿದ್ರಿ. ಇಲ್ಲಿ ಬಂದ್ಬಿಟ್ಟಿದ್ಯಲ್ಲ ಅದಕ್ಕೆ ಬೇಜಾರ ಆಯ್ತದೇನೋ. ಏನು ಇಲ್ಲ ಕತೆ. ಪಾರ್ವತಿ ಟೀ ಕುಡ್ದಿಯಾ? ಟೀ ಕಾಯಿಸ್ಕೊಬರೋಣ? ಇಲ್ಲ ಬೇಡ ಬಿಡು, ಟೀ ಬೇಡ. ನಂದಿನಿದು ಆರ್ಲಿಕ್ಕೆ ಸುಡಿಯೋದೆ ದಪ್ಪದು. ಸೂರಿ ತಂದಿತ್ತು ಆರ್ಲಿಕ್ಕೆ ಸುಡಿಯೋದು ಎಂತೆಂತದ ಉಡಿಯಲ್ಲ ತಂದದೆ ಆರ್ಗಾಗ ಕುಡಿಯೋದ. ಹೊಸ ಗಟ್ಟಿಗೆ ಆರ್ ಕಾಯಿಸ್ಕೊ ಬಂದ್ಬಿಟ್ಟು ಆ ಉಡಿಯಾಕ ಬರ್ತೀನಿ. ಮಗ ಏನು ಮಾಡ್ತಿದ್ದಾನು? ಅವನು ವೇದರ್ಸು ಮನ್ಗಿದ್ರೆ ಅವನಿಗೋಸಿ ಹಾಕ ಬಂದು ಕೊಡ್ತೀನಿ. ಅದೇ ಪಾರ್ವತಿ ಬತ್ತಾಳೆ ಅಂತ ಹೇಳ್ತಿದ್ದಲ್ಲ ನವೀನ, ಅದಕ್ಕೆ ಹೊಸಿ ಬೋಣ್ದಿಟ್ಟ ಕಲ್ಸಿ ಮಡ್ಗಿವ್ನಿ. ಉಯ್ಕೊಟ್ಟ ತಾಳು, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಕೂತ್ಕೋ. ಈಗ ಬಂದಿದ್ದಿ, ನಿನಗೂ ಬೇಜಾರಾಯ್ತದೆ. ಬೇಡಕ್ಕೆ ನಾನು ಇಲ್ಲೇ ಅದಕ್ಕೆ ಹೇಳ್ಬಿಟ್ಟು ಹೋಗದ, ತಲೆ ಕೆಡ್ಸ್ಕೊಬೇಡಕ್ಕ ನೀನು. ಏನಾರು ಮಾಡ್ಕೊಬತ್ತೀನಿ ಅಂದ್ಬಿಟ್ಟು ಹಂಗಂದೆ. ನವೀನ ಮನ್ಗಿದ್ದೇನೋ, ಹೋಗಿ ಹೇಳ್ಸ್ಬಿಡು ಅವ್ನಿಗೂ ಟೀ ಕಾಯಿಸ್ಕೊಬಂದು ಒಂದೆರಡು ಬೋಂಡ ಉಯ್ಕೊಬತ್ತೀನಿ. ಟೀ ಕಾಯಿಸ್ಕೊಬರೋಣ, ಕಾಫಿ ಕಾಯಿಸ್ಕೊಬರೋಣವ, ಇಲ್ಲ ಹಾಲು ಕಾಯಿಸ್ಕೊಬರೋಣ. ಅದೆಂತದ ಉಡಿಯೋದಲ್ಲ ಆಲ್ಗಕ್ಕ ಉಡಿಯೋದುವೆ. ಆಮೇಲೆ ಆರ್ಲಿಕ್ಸ್ ಎಲ್ಲ ಅದೇ ಏನಕ್ಕ ಬರೋನೆ. ಓಹೋ ನಮ್ಮ ಅತ್ತೆ ಒಳ್ಳೆ ಚೆನ್ನಾಗಿ ರೈಸ್ ಮಾಡ್ತಾ ಕೂತವಳೆ. ನಮ್ಗೆ ಹೆಂಗೆ ಬೇಕು ಹಂಗೆ ನಾಟಕ ಆಡ್ಕೊಂಡು ನಿಂತ್ಕೊತಾರೆ ಕಣಪ್ಪ ಇವ್ರಂತುವೆ. ಸಮಯ ಸಂದರ್ಭಕ್ಕೆ ಮಾತ್ರ ಸರಿಯಾದವರು. ಸಮಯ ಹೆಂಗೆ ಬರ್ತದೆ ಹಂಗೆ ನಾಟಕ ಆಡ್ಕೊಂಡು ನಿಂತ್ಕೊಬಿಡ್ತಾರೆ. ಸಮಯಕ್ಕೆ ತಕ್ಕಂಗೆ ಬಂಡನ್ನ ಬದಲಾಯಿಸ್ಕೊಂಡು ನಿಂತ್ಕೊಬಿಡ್ತಾರೆ. ಇವ್ರ ಬುದ್ಧಿ ನನಗೆ ಗೊತ್ತಿಲ್ವಾ? ಆಡ್ತಾರೆ ಚಂದ ನೋಡಿ ಹೆಂಗೆ ನಾಟಕ ಆಡ್ತಾ ಕೂತಿದ್ದಾಳೆ. ಮತ್ತೆ ಅಪ್ಪ ನನಗೆ ತಲೆ ಸುತ್ತೋಯ್ತದೆ ಇವ್ರು ಆಡೋ ನಾಟಕಕ್ಕೆ. ಅತ್ತೆ ನಮ್ಗೆ ಏನು ಬೇಡಕತ್ತೆ, ನೀವೇ ಏನು ಬೇಕು ಮಾಡ್ಕೊತೀನಿ. ಸುಮ್ಮನೆ ನನಗೆ ನಿಮ್ಮ ತಮ್ಮ ಏನು ಕೆಲಸ ಹೇಳಕ್ಕೆ ಹೋಗ್ಬೇಡಿ. ನವೀನ ರೂಮಲ್ಲಿ ಮನ್ಗವನೆ. ಅವನಂತೂ ನನಗೆ ಎದುರ್ಸಕ್ಕೆ ಹೋದ್ರೆ ನನ್ನ ಮೊಕ್ಕೆ ಹೊಡಿತಾನೆ ಮೇಲೆ. ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ಬಿಟ್ಟು ನೀವೇ ಹೇಳ್ಸ್ಕೊಂಡು ನಿಮ್ಮ ಮಗನಿಗೆ ಬೋಂಡನಾರು ಕೊಡಿ, ಬೂಸ್ಟಾರು ಕೊಡಿ, ಆರ್ಲಿಕ್ಸಾರು ಕೊಡಿ, ಏನಾರು ಕೊಟ್ಕೊಳ್ಳಿ. ನನಗಂತೂ ಏನು ಬೇಡ. ನಿಮ್ಮ ತಮ್ಮಯ್ಯ ನನಗೆ ಸದ್ಯಕ್ಕೆ ನೀವು ಬಿಟ್ಬಿಟ್ರೆ ನಿಮ್ಮ ಪಾದನ ತಲೆ ಮೇಲೆ. ನಿಮ್ಮ ತಮ್ಮಯ್ಯ ಕನತೆ ಬೇಕಾದ್ರೆ ನಿಮ್ಮ ಕಾಲಿಗೆ ಬೇಕಾದ್ರೆ ಬಿದ್ಬಿಡೋಣ. ನನಗೀಗ ತಲೆಯೆಲ್ಲ ಸಿಡ್ದೋಯ್ತಾ ಕೂತದೆ. ಈಗ ಬಂದು ನಾನು ಬೇರೆ ಏನು ಮಾಡೋಣಪ್ಪ ಅಂತ ನಾನು ಇಲ್ಲಿ ಕೂತಿದ್ರೆ ನೀವು ಬೇರೆ ಅದು ಇದು ಅಂದ್ಕೊಂಡು ಬಂದಿದ್ದೀರಲ್ಲ ನೀವು. ನನಗೇನು ಬೇಡಕತ್ತೆ. ನಿಮ್ಮ ಮಗನಿಗೆ ಏನು ಬೇಕು ಕೊಡಿ ಹೋಗಿ. ಅಲ್ಲಕ್ಕಂತ ಪರತಿ ತಲೆ ಹೋಗ್ತದ, ತಲೆನೋಸ್ತಿದ್ದಾರಲ್ಲ. ಇಲ್ಲ ತಲೆನೋವು ಮಾತ್ರ ಇದೆ. ನಾನು ಬೇರೆ ತಲೆನೋವು ಬಂದ್ಬಿಟ್ಟು ಮಾತ್ರೆ ತರಿಸ್ಕೊಂಡಿದ್ದೆ. ನಿಮ್ಮ ಅವನ ಕೈಲಿ ತಲೆನೋವು ಮಾತ್ರ ಇದೆ, ತಗೊಬರೋಣ ಕುಡ್ದೀಯಾ? ನಿಮ್ಮ ತಲೆನೋವು ಮಾತ್ರನೂ ಬೇಡ, ನಿಮ್ಮ ತಲೆನೋವು ಔಷಧಿನೂ ಬೇಡ, ಏನು ಬೇಡಕನತ್ತೆ ನನಗೆ. ಏನು ಬೇಡಕತ್ತೆ ಬಿಡಿ, ಏನು ಬೇಡ. ಸರಿ ಹೋಗು, ತಲೆನೋವು ಅಂತೇಳಿ ಮುನಿಕ ಹೋಗು. ಸುಮ್ಮನೆ ಅದಕ್ಕೆ ಕೂತಿದ್ದೀನಿ. ನೀನು ಸಂಜೆಗೆ ಏನು ಅಡುಗೆ ಮಾಡೋದವ? ಅದೇ ಮಧ್ಯಾಹ್ನದಲ್ಲಿ ಹೊಸ ತರಕಾರಿ ಹೆಸರು ಮಾಡ್ಕೊಂಡಿದ್ದು ಅದು ಹೊಸಿ ಅದೇ. ಆಮೇಲೆ ನೀವು ಬಂದಿದ್ದೀಯಲ್ಲ ಹೊಸಿ ಬಾಡಿನ ಹೆಸರು ಮಾಡಿಬಿಡೋಣ. ಏನು ಕೋಳಿ ಬರ್ತತ್ತೀನಿ, ಕೋಳಿ ಬಾಡ್ ಮಾಡೋದ ಅನ್ಕೊಂಡು ಕೋಳಿ ಬಾಡ್ ತಂದುಬಿಟ್ಟು ಏನು ಮಾಡೋಣ, ಉರ್ಬಾಡ್ ಮಾಡೋಣ ಇಲ್ಲ ಸಾರು ಮಾಡೋಣ? ಏನು ಮಾಡೋಣ ಪರತಿ? ನಿಂಗೆ ಉರ್ಬಾಡು ಅಂದರೆ ಭಾರಿ ಆಸೆ ಅಲ್ವಾ? ಆಮೇಲೆ ಅಂದೊಳಕ್ಕೆ ಬಾಡಕ್ಕೆ ಮಾಡೋದು ನಿನಗೆ ಭಾರಿ ಆಸೆನೆಯಾ? ನಾನು ಮಾಡಕ್ಕೆ ಬರೋಕ್ಕಿಲ್ಲ ನನಗೆ. ಇದನ್ನೇ ಮಾಡ್ತೀನಿ, ಗೊಜ್ಜು ಬಂಕ್ ಮಾಡ್ತೀನಿ. ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ತುಪ್ಪ ಹಾಕೊಂಡು ಅಚ್ಚುಕಟ್ಟಾಗಿ ಉಣ್ಬಿಡುವಂತೆ, ಚೆನ್ನಾಗಿರ್ತದೆ, ಭಾರಿ ಚೆನ್ನಾಗಿ ಮಾಡ್ತೀನಿ. ತಾಳಿಗೆ ಹೋಗಿ ಹೇಳ್ತೀನಿ ನಿಮ್ಮ ಮಾವನಿಗೆ ತಗೊಬಾ ಅಂತ. ದುಡ್ಡ ನನ್ನದನ್ನೇ ಕೊಟ್ಬಿಟ್ಟು ಆಮೇಲೆ ನಂದಿನಿ ಕೇಳ್ತಿದ್ಲು, ಅದಕ್ಕೆ ಆಗಲೇ ಹೊಂಟೋಯ್ತಲ್ಲ ಅಂತವ. ಅದಕ್ಕೆ ಈಗ ಬಂದಳಲ್ಲ, ಆಮೇಲೆ ಬತ್ತಳೆ ಸುಮ್ಮನಿರವ ಅಂತಂದೆ. ನಂದಿನಿ ಮನಗಿದ್ಲಲ್ಲ ಅದಕ್ಕೆ ಸುಮ್ಮನೆ ಅದಕ್ಕೆ ಎದಳ್ಸೋದು ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ. ಮಗ ಮನಗಿದ್ದೇನೋ? ಮಗ ಮನಗದೆ ಕಣವ ಪಾರತಿ. ಮಗ ಎದ್ಮೇಲೆ ಬರ್ತೀನಿ ಕತೆ ಬಿಡಿ. ಸರಿ ನನಗೆ ಬಾಡಿಗಿಡಿ ಏನು ಬೇಡ, ಅವ್ವನೇ ಮಾಡಿದ್ಲು. ತಿನ್ಕೊಂಡು ಬಂದು ಬರೋವತ್ತಲ್ವೇ ತಗೊಂಡು ಹೋಗಿ ಅಂತಿದ್ಲು. ನೀವು ಯಾರುವೇ ಮಟ್ಟಿ ಅನ್ನಗಿನ್ನ ತಿನ್ನಕ್ಕಿಲ್ವಲ್ಲ, ಆಮೇಲೆ ಬಾಣ್ತಿವರಯ್ಯ ಆಚೆ ಈಚೆ ಊಟ ಎಲ್ಲ ತಿನ್ನಕ್ಕಿಲ್ವಲ್ಲ, ಬಾಣ್ತಿ ಕೊಡೋಕ್ಕಿಲ್ವಲ್ಲ, ಅದಕ್ಕೆ ನಾನು ತರಲಿಲ್ಲ. ಇಲ್ಲಾಂದರೆ ತರಿವ್ನಿ. ಆಚೆ ಊಟ ತಿನ್ನಕ್ಕಿಲ್ಲ ನೀವೇ. ಆಮೇಲೆ ನಂದಿನಿ ಬಾಣ್ತಿ ಅಲ್ವಾ,
ಅವಳು ಆಚೆಗೆ ಮಾಡಿರೋದು ತಿನ್ನಕ್ಕಿಲ್ವಲ್ಲ, ಸುಮ್ಮನೆ ಹಾಕ್ಬೇಕು. ಅಲ್ಲಿಂದ ತತ್ತೀವಿ ಕಾದಳು ಕೈದೋಳೆಲ್ಲ ಆಯ್ತವೆ ಅಂದ್ಬಿಟ್ಟು ನಾನು ತರಲಿಲ್ಲ. ಅವನ್ವೇ ಮಾಡಿ ಮಡಗಿದ್ಲು. ಅಯ್ಯ ಅವರೇ ಉಣ್ಕೊಳ್ಳಿ, ಏನೋ ನಮ್ಮ ಅತ್ತೆಗೆ ಬರ್ವಾ ಬಾಡು ಮೀನು ಅಂದರೆ ಈಗ ಬೇಕು ಅಂದರೆ ಈಗ ಬೇಕಾದ್ರೆ ಮಾಡ್ಕೊತಿದ್ದೀರಿ ಅಲ್ವಾ ಅತ್ತೆ. ಅದಕ್ಕೆ ನಾನುವೇ ತಗೊಬರ್ಲಿಲ್ಲ, ತರಬೇಕಾಯ್ತಾ. ಅದ ಹಾಳಾದವಳು ತರಬೇಕು ತಾನೆ, ತಂದಿದ್ರೆ ನಂದಿನಿಗೆ ಏನಾದ್ರು ಮಾಡ್ಕೊಟ್ಬಿಟ್ಟು ನಾವು ಉಣ್ಕೊಳ್ಳವು. ಅದನ್ನು ತಂದಿಲ್ವಲ್ಲ. ಸರಿ ಅದೊಳಕಂತ ಬ್ಯಾಡಕಂತ ಪರತಿ ಪರತಿ ಬ್ಯಾಡಕಂತ ತಕೋ. ನೀನುವೇ ಸರಿಯಾಗಿ ಯೋಚನೆ ಮಾಡಿದಿ, ನೀನು ಯೋಚನೆ ಮಾಡೋದಲ್ಲ ಸರಿಯಾಗಿ ಇರ್ತದೆ ಕಣವ. ಸರಿಯಾಗಿ ಯೋಚನೆ ಮಾಡಿದಿ, ಏನು ಬೇಡಕತ್ತೆ. ತಲೆಗೆಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಉಣ್ಕ ಬಂದಿದ್ದಿ ತಾನೆ, ನವೀನ ಉಣ್ಕ ಬಂದ ತಾನೆ. ಬೇಡ ಬಿಡು. ಮುಗಿಗೆ ಏನು ಮಾಡ್ಕೊಡೋದು? ಮುಗ ಅರ್ಶಿನ ಈರುಳ್ಳಿ ಗೊಜ್ಜಿರ್ತದಲ್ಲ, ಅದ್ರಲ್ಲಿ ಉಂಡನ ಔಸಿ ಬಿಸಿ ಬಿಸಿ ಅನ್ನವ ಅರ್ಶಿನ ಈರುಳ್ಳಿ ತೆಗೆದು ಮಾಡ್ಬಿಡ್ತೀನಿ. ನಿಮ್ಮಿದ್ರು ಸುಣ್ಸದ ಮತ್ತೆ ನಮ್ಗೆ ಯಾರಿಗೂ ಊಟ ಬೇಡ, ನಿಮ್ಗೆ ಏನು ಬೇಕೋ ಮಾಡ್ಕೊಂಡು ಉಣ್ಣಿ. ಅಲ್ಲಕನ್ ಪಾರತಿ ಹಿಂಗೆ ಹೇಳ್ತಾ ಕೂತಿದ್ಯಲ್ಲ. ನಾನು ನೋಡಿದ್ರೆ ಪಾರತಿ ಬತ್ತಾಳೆ ಅವಳಿಗೆ ಅಂದ್ಬಿಟ್ಟು ನಾನು ಇವತ್ತು ಬಾಡ ಇರ್ತದ ಅನ್ಕೊಂಡೆ. ನೀನು ಏನು ಬೇಡ ಕಣತೆ ಅಂತ ಅಂತಿದ್ದಿ. ಹಂಗೆಲ್ಲ ಅನ್ಬೇಡಕತ್ತೆ, ಸುಮ್ಮನಿರು. ತಗೊಬತ್ತೀನಿ ಕತೆ. ನೇ ಅಕ್ಕ, ನೇ ಅಲ್ಲ ಕಣ್ಣೆ, ಏನು ಮಾಡ್ತಾ ಇದ್ದೀನಿ ನೀನು? ಅಕ್ಕ ಅಕ್ಕ ಇವಳೊಂದು ಕರೆದ್ರು ಮಾತು ಹಾಡಕ್ಕಿಲ್ಲ, ಕತೆನೂ ಹಾಡಕ್ಕಿಲ್ಲ. ಏನ್ ಮಗ ಚೆನ್ನಾಗಿದ್ಯಾ? ನೇ ಅಲ್ಲ ಮಗ ಬಂದದೆ, ಏನಾರು ಮಾಡ್ದಾನೆ ಏನಾರು ಮಾಡ್ಕೊಡ್ದಾನೆ ಹಂಗೆ ನಿಂತಿದ್ಯಲ್ಲ. ಹೋಗು, ಅಲ್ಲಿ ಬೋರ್ಡ್ ಹಾಕಿಟ್ಟದಲ್ಲ ಹೊಸ ಹುಯ್ಕೊಡು ಹೋಗು. ಮಧ್ಯದಲ್ಲೇ ಮಡಿಕ ಕೂತಿದ್ದಿ ಕಲ್ಸ್ಕೊಂಡು ನಾ ಸೊಸೆ ಬತ್ತಾಳೆ ನನ್ನ ಮೊಮ್ಮಗ ಬರ್ತಾನೆ ಅಂತವ. ಏನ್ ಮಾಡ್ತಾನೆ ಇನ್ನು ಮಾಡ್ದಾನೆಯ? ಹೋಗು ಹೆಣ್ಗ ಕೊಡು, ಬಿಸಿ ಬಿಸಿ ಬೋರ್ಡುಕ್ಕೆ ಟೀಯ ಕಾಫಿಯ ಮಡಗ್ಬಿಟ್ಟು ಕೊಡು ಹೋಗು. ನಿಂತಾವಳೆ ಇಲ್ಲುವೆ, ನಿಂತಿರ ಚಂದ ನೋಡಿ ಹೆಂಗ್ ನಿಂತಿದ್ದಾಳು. ನೀ ಅಕ್ಕ ನಾನು ಹಂಗೆ ಅಂತ ಇದ್ದೆ. ಈ ಮಗ ಪಾರತಿ ಒಳಲವಳು ಬೇಡ ಕಣತೆ, ಎಲ್ಲ ತಿನ್ಕ ಬಂದು ಅಂತ ಕೂತಾವಳೆ. ಅಲ್ಲ ಅಪ್ಪನ ಮನೇಲಿ ಎಲ್ಲ ಹೋದಾಗ ಎಲ್ಲ ತಿನ್ಕಡೆ ಬರ್ತಾರೆ ಅಂದ್ಬಿಟ್ಟು ಓಸಿ ದಿವಸ ಆಯ್ತಾ ಇಲ್ಲಿಂದ ಹೋಗಿ ಅವಳು ಮನೆಯಿಂದ. ಇರು ಮಗ, ಏನುವೆ ಉಂಡಿಲ್ಲ ತಿಂದಿಲ್ಲ, ಹೋಗು ಮಾಡ್ಕೋಬೋಗು. ಆ ಮಗ ಏನೋ ನಮ್ಗೆ ಕಷ್ಟ ಆಯ್ತದೆ ಅಂದ್ಬಿಟ್ಟು ಬೇಡ ಅಂತ ಅಂತದೆ. ನೀನು ಹಂಗೆ ಅಂದ ತಕ್ಷಣವ ಒಂದು ಕೆಲಸ ತಪ್ಪು ಅಂದ್ಬಿಟ್ಟು ಹಂಗೆ ನಿಂತ್ಕೊಂಡೇನೋ, ಹೋಗಿ ಮಾಡ್ಕೋಬೋಗು. ತಾಳ್ನೆ ಅಕ್ಕ ಮಾಡ್ಕೊಬತ್ತೀನಿ. ಮಗ ಪಾರತಿ ಮನೇಲಿ ಎಲ್ಲ ಚೆನ್ನಾಗಿದ್ದಾರ? ಅವ್ವ ಅಪ್ಪ ಅಣ್ಣ ನನ್ದಿರು ಅದಕ್ಕೆರು ಎಲ್ಲ ಚೆನ್ನಾಗಿದ್ದಾರ? ಆಮೇಲೆ ಮಗ ಆಯ್ತಂತಲ್ಲ ನಿಮ್ಮ ಅಣ್ಣನಿಗೆ, ಹೆಂಗಿದಾವ ಈಕ್ಳು 2 ಮಕ್ಳು ಅಂತಲ್ಲ, ಹೇಳು ಬಿತ್ತಿರ ಹೇಳುವಿಲ್ಲ, ಚೆನ್ನಾಗಿದಾವ? ಎಲ್ಲ ಚೆನ್ನಾಗವ್ರೆ ಕಣತೆ. ನಾನುವೇ ನೋಡಕ್ ಬರೋದ ಮುಗಿನ ಅಂತ ಅನ್ಕೊಂಡಿದ್ನ. ಏನ್ ಮಾಡೋದು ಆದ್ರೆ ಇಲ್ಲೇನು ನಂಜಿನಿ ನಂಜಿನಿನ ಬಾಳ್ತೀನಿ ಹಂಗೆ ಬಿಟ್ಬಿಟ್ಟು ಬರೋಕ್ಕಾಗದ. ಒಂದ್ಸ ಪುರ್ಸೊತ್ ಮಾಡ್ಕೊಂಡು ಹೋಗ್ಬೇಕು. ತಲೆ ಕೆಡ್ಸ್ಕೊಬೇಡಿ ಬಿಡಿ. ಅಲ್ಲಿ ಯಾರುವೆ ನಿಮ್ಮ ಅತ್ತೆ ಬರ್ನಿಲ್ವಾ ಏನಿಲ್ವಾ ಅಂತ ಏನು ಕೇಳಕ್ಕಿಲ್ಲಕತ್ತೆ. ತಲೆ ಕೆಡ್ಸ್ಕೊಬೇಡಿ, ಯಾರು ಏನು ಹಂಗೆ ಅನ್ಕೊಳಕ್ಕಿಲ್ಲಕತ್ತೆ. ಗೊತ್ತು ಕಣವ, ನಿಮ್ಮ ಮನೇಲಿ ಯಾರು ಅನ್ಕೊಳಕ್ಕಿಲ್ಲ ಅಂತವ. ನನಗೆ ಗೊತ್ತಿಲ್ವಾ, ಯಾರೋ ಅನ್ಕೊಳಕ್ಕಿಲ್ಲ. ಭಾರಿ ದೊಡ್ಡ ಮನ್ಸು, ಅರ್ಥ ಮಾಡ್ಕೊತಾರೆ ನಮ್ಮ ಕಷ್ಟ ಸುಖವ ಅಲ್ವಾ. ಅನ್ಕನತ್ತೆ ಭಾರಿ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಅಲ್ಲ ಇವ್ಕೆ ಒಬ್ಬ ನೋಡಿ ಹೆಂಗಿದ್ದದು, ಇಲ್ಲಿ ಬಂದು ಮುಂದೆ ನಿಂತೀವ್ನಿ, ಎದ್ದು ನಿಂತ್ಕೊಂಡಳ ಇಲ್ಲ ಬಟ್ಟೆ ಕುಟ್ಕೊ ಅಂತ ಕರ್ತಾಳ. ಕೂತಿರೋ ಚಂದ ನೋಡು ಮಾರಾಣಿ ಮೊಮ್ಮಗಳಂಗೆ ಹೆಂಗ್ ಕೂತಿದವಳು, ಸರಿಯಾದವಳೆ ಉಳುವೆ. ಅಯ್ಯೋ ಅತ್ತೆ ಮರ್ತೇ ಬಿಟ್ಟಿದೆ, ಬನ್ನಿ ಕುತ್ಕೊಳ್ಳಿ ಬನ್ನಿ. ಇಲ್ಲ ನಾನು ಹೇಳೋದು ಕೇಳಿಸ್ಕೊಬಿಟ್ಲ ಹೆಂಗೆ? ಇಲ್ಲ ಕಣವ, ಇಲ್ಲ ಕತೆ ಕುತ್ಕೊ. ಇಲ್ಲ ನಾನು ಕುತ್ಕೋತೀನಂತೆ, ನೀ ಕುತ್ಕೊ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ರಿಲೇಟಿವ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ